ಎಲ್ಲರಿಗೂ ನಮಸ್ಕಾರ. ಹೇಗಿದ್ರೆ ನನ್ನ ಪ್ರೀತಿ ವೀಕ್ಷಕರೇ, ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತೇನೆ. ಇವತ್ತು ನಾವು ಎಲ್ಲಿ ಬಂದಿವೆ ಅಂದರೆ ರಾಘವೇಂದ್ರಾಯ ದೇವಸ್ಥಾನಕ್ಕೆ ನಾವು ಬಂದಿವಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇವತ್ತಿನ ದಿವಸ ಸತ್ಯನಾರಾಯಣ ಪೂಜೆ ಕೂಡ ಸಾಕಷ್ಟು ಭಕ್ತಾದಿಗಳು ಇವತ್ತು ಮಾಡ್ತಾ ಇದ್ದಾರೆ. ಕೇವಲ 100 ರೂಪಾಯಿಗೆ ಪ್ರತಿ ತಿಂಗಳು ಕೂಡ ಮಾಡ್ತಾರೆ. ನೀವು ಕೂಡ ಮಾಡಿಸ್ಕೊಳ್ಳಿ. ಇವತ್ತಿನ ದಿವಸ ಗುರು ಪೂರ್ಣಿಮಾ ಅಂತ ಹೇಳಿ ನಾವು ಕೇಳ್ತೇವೆ. ಇವತ್ತು ಯಾಕೆ ಗುರು ಪೂರ್ಣಿಮಾ ಅಂತ ಹೇಳಿ ಇದು ಮಾಡ್ತಾರೆ ಅಂತಂದ್ರೆ, ಶ್ರೀ ವೇದವ್ಯಾಸ ದೇವರು ವಿಶೇಷವಾಗಿ ಅನುಗ್ರಹ ಮಾಡೋದಕ್ಕೆ ಗುರುಗಳಾಗಿ ಅನುಗ್ರಹ ಮಾಡಿರ್ತಕ್ಕಂತಹ ದಿವಸ. ನಾವು ಗುರುಗಳಂತಂದರೆ ಗುರು ಅನ್ನೋದು ಎರಡು ನಮಗೆ ತೋರಿಸ್ತದೆ. ಗುರು ಅನ್ನೋ ಶಬ್ದದಲ್ಲಿ 2 ಅಕ್ಷರಗಳಿವೆ. ಒಂದು ಗುಶಬ್ದ ಬಂಧಕಾರಸ್ತು ಋಷಬ್ದ ತನ್ನಿವರ್ತಕ ಅಂತ ಹೇಳ್ತಾರೆ. ಗುರು ಅಂತನ್ನುವಲ್ಲೇ ಇರುವಂತಹ ಗು ಅಕ್ಷರ ಏನದಲ್ಲ, ಇದು ಅಂಧಕಾರವನ್ನ ಅಜ್ಞಾನವನ್ನ ಸೂಚನೆ ಮಾಡ್ತದೆ. ನಮ್ಮೊಳಗಡೆ ಬೇಕಾದಷ್ಟು ಅಜ್ಞಾನ ಇದೆ. ನಾವು ಅನ್ಕೊಳ್ತೇವೆ ನನಗಿಂತ ಜ್ಞಾನಿ ಬೇರೆ ಯಾರೂ ಇಲ್ಲ ಅಂತ. ಆದರೆ ನಾವು ನಮ್ಗಿಂತ ಇನ್ನು ಸ್ವಲ್ಪ ಜ್ಞಾನಿಗಳು ಬರ್ತಾರಲ್ಲ, ಅವರು ಮಾಡೋದನ್ನು ನೋಡಿ ನಮಗನ್ಸ್ತದೆ, ಓ ತಿಳಿಬೇಕಾಗಿದ್ದು ಇಷ್ಟೆಲ್ಲ ಇದೆಯಾ, ನಮಗೆ ಅಜ್ಞಾನ ಇದೆ ಅಂತ ಗೊತ್ತಾಗ್ತದೆ. ಅಂದ್ರೆ ಎಲ್ಲಿವರೆಗೆ ನಮ್ಮಲ್ಲಿ ಅಜ್ಞಾನ ಇರ್ತದೆ, ಆ ಅಜ್ಞಾನ ಅಂಧಕಾರ ಇದ್ದಂತೆ. ದಟ್ಟವಾದ ಕತ್ತಲು. ಆ ದಟ್ಟವಾದ ಕತ್ತಲೆಂಬ ಅಜ್ಞಾನ ನಾಶ ಆಗ್ಬೇಕು ಅಂತಾದ್ರೆ ಜ್ಞಾನಿಗಳು ಬರಬೇಕು. ಅದು ಜ್ಞಾನಿಗಳು ಬೇರೆ ಯಾರು ಅಲ್ಲ, ಗುರುಗಳು. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತ ಹೇಳಿದ್ದಾರೆ. ಹಾಗಾಗಿ ಆ ಗುರುಗಳ ಅನುಗ್ರಹ ಆದ್ರೆ ಆವಾಗ ನಮ್ಮ ಎಲ್ಲ ಅಜ್ಞಾನ ನಾಶ ಆಗ್ತದೆ. ಅಜ್ಞಾನ ಯಾವಾಗ ನಾಶ ಆಗ್ತದೆ ಆವಾಗ ನಮಗೆ ವಿಶೇಷವಾಗಿರ್ತಕ್ಕಂತಹ ಸಕಲ ಸಂಪತ್ತುಗಳು ಸವಲತ್ತುಗಳು ಸಿಗ್ತದೆ. ಅಂತಹ ವಿಶಿಷ್ಟವಾದ ನಮ್ಮಲ್ಲಿರೋ ಎಲ್ಲ ಅಜ್ಞಾನಗಳನ್ನ ಕಳೆದುಕೊಂಡು ಜ್ಞಾನಿಗಳಾಗಿ ಸಕಲ ಸಂಪತ್ತುಗಳನ್ನು ಪಡೆದುಕೊಳ್ಳುವುದಕ್ಕೆ ಅದ್ಭುತವಾದ ದಿನ ಇವತ್ತಿನ ದಿವಸ ಗುರು ಪೂರ್ಣಿಮಾ ದಿನ. ಇಂತಹ ಗುರು ಪೂರ್ಣಿಮಾ ದಿನದಲ್ಲಿ ನೀವು ಮಾಡಿರ್ತಕ್ಕಂಥ ಈ ಪೂಜೆ ಏನಿದೆ, ಜಗದ್ಗುರುಗಳಾಗಿದ್ದಂತಹ ರಾಯರ ಸನ್ನಿಧಾನದಲ್ಲಿ ಮಾಡಿದ್ದೀರಿ. ರಾಯರು ಇವತ್ತು ಎಲ್ಲರ ಜಾತಿ ಮತ ಕುಲ ಭೇದ ಇಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ವಿಶೇಷವಾಗಿ ಅನುಗ್ರಹ ಮಾಡೋದಕ್ಕೋಸ್ಕರವಾಗಿಯೇನೆ ಇರತಕ್ಕಂಥ ಮಹಾಗುರುಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳವರು. ಅಂತಹ ರಾಘವೇಂದ್ರ ಸ್ವಾಮಿಗಳವರ ಸನ್ನಿಧಾನದಲ್ಲಿ ಗುರು ಪೂರ್ಣಿಮಾ ಏನು ನೀವು ಆಚರಣೆ ಮಾಡಿದ್ದೀರಿ, ಇದು ಅತ್ಯಂತ ಸಾರ್ಥಕ. ಅದಕ್ಕೆ ನಾವು ಹೇಳಬೇಕು, ಏನಾದರೂ ನಮಗೆ ಕಷ್ಟಗಳು ಬಂದ್ರೆ ದುಃಖಗಳು ಬಂದ್ರೆ ಆ ಕಷ್ಟಗಳ ಮುಂದೆ ಅಥವಾ ದುಃಖಗಳ ಮುಂದೆ ನಾವು ಹೇಳಬೇಕು ಏನಂತಂದ್ರೆ, ರಾಯರಿದ್ದಾರೆ, ಎಲ್ಲರೂ ರಾಯ ಇದ್ದಾರೆ, ರಾಯರು ನೋಡ್ಕೊಂಡು ಹೋಗ್ತಾರೆ ಅಂತ ಹೇಳಿ. ಹಾಗಾಗಿ ಅಂತಹ ರಾಯರ ಸನ್ನಿಧಾನದಲ್ಲಿ ನೀವು ಮಾಡಿರ್ತಕ್ಕಂಥ ಈ ಪೂಜಾ ವಿಶೇಷ ಫಲವನ್ನ ಕೊಡ್ಲಿ ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು. ರಾಯರಿದ್ದಾರೆ, ಪ್ರತಿಯೊಬ್ಬರಲ್ಲೂ ಕಷ್ಟ ಸುಖ ಸಂತೋಷದಲ್ಲೂ ರಾಯರಿದ್ದಾರೆ. ಎಲ್ಲರಿಗೂ ಆ ರಾಯರ ಆಶೀರ್ವಾದಗಳನ್ನು ಎಲ್ಲರಿಗೂ ಸಿಗಲಿ. ಸತ್ಯನಾರಾಯಣ ಪೂಜೆ ಆದ ನಂತರ ತೀರ್ಥ ಪ್ರಸಾದ ಎಲ್ಲರಿಗೂ ಆಶೀರ್ವಾದವನ್ನು ಮಾಡಿದರು. ನನಗೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಸಂಬಂಧ ವರ್ಗದವರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಲೆಲ್ಲಾದರೂ ಹಾಕು, ನೀರೆಲ್ಲಾದರೂ ಹಾಕು ರಾಘವೇಂದ್ರ, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಎಲ್ಲರಿಗೂ ನಮಸ್ಕಾರ. ಇವತ್ತು ಗುರುಪೂರ್ಣಿಮೆ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಜೀವನದಲ್ಲಿ ದಾರಿ ತೋರಿಸಿದ ನನ್ನ ತಂದೆ ತಾಯಂದಿರಿಗೂ ಮತ್ತು ಗುರುಗಳಿಗೂ ಹೃದಯಪೂರ್ವಕವಾದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಸಂಚಿಕೆಯಲ್ಲಿ ಸ್ನೇಹಿತರೆ, ನಿಮಗೆ ಗುರುಪೂರ್ಣಿಮೆ ದಿನ ನಮ್ಮ ಸೇಡಂ ತಾಲೂಕದಲ್ಲಿ ಗುರು ರಾಘವೇಂದ್ರ ಮಠಕ್ಕೆ ನಿಮಗೆ ತೋರಿಸಿದ್ದೇನೆ. ಮತ್ತು ಇವತ್ತಿನ ಸಂಚಿಕೆಯಲ್ಲಿ ಪುಟ್ಟದೇವಮ್ಮನ ಬಗ್ಗೆ ನಿಮ್ಗೆ ಹೇಳ್ತೀವಿ. ಶಾಸ್ತ್ರೀಯ ನೃತ್ಯದಲ್ಲಿ ಪುಟ್ಟದೇವಮ್ಮ ಕೂಡ ತುಂಬ ಅಪರವಾದ ಗುರುಗಳು ಅಂತ ಹೇಳ್ಬೋದು. ಇವರು ಎಲ್ಲಿ ಅಂತ ಹೇಳ್ಬೋದಂದರೆ, ಪುಟ್ಟದೇವಮ್ಮನವರು ಮೈಸೂರಿನಲ್ಲಿ ಆಸ್ಥಾನದ ನರ್ತಕಿಯಾಗಿ ಇವರು ನೆಲೆಸಿದರು. ಇವರ ವಯಸ್ಸು ಎಷ್ಟಪ್ಪ ಅಂದರೆ 85 ವರ್ಷಗಳ ತುಂಬು ಜೀವನವನ್ನು ಕಾಲವನ್ನು ನೃತ್ಯಕ್ಕಾಗಿ ಮುಡುಪಾಗಿಟ್ಟಿದ್ರು. ಸ್ನೇಹಿತರೆ, ಪುಟ್ಟದೇವಮ್ಮನವರು ಪ್ರಮುಖರು. ಇವರು ತಮ್ಮ ಜೀವನದಲ್ಲಿ ನೃತ್ಯಕ್ಕಾಗಿ ಮೀಸಲಿಟ್ಟರು. ಇವರು ಮುಂಗೂರು ಅಮೃತಪ್ಪನವರ ಪುತ್ರಿ. ತಮ್ಮ ಜೀವನವನ್ನೇ ನೃತ್ಯಕ್ಕಾಗಿ ಮೀಸಲಾಗಿದ್ದರು.
ಇವರು ಮುಂಗೂರು ಅಮೃತಪ್ಪನವರ ಶಿಷ್ಯೆ, ಅವರ ಪುತ್ರಿ. ಚಿಕ್ಕದೇವಮ್ಮ ತಾಯಿ ಮತ್ತು ಜಟ್ಟಿ ತಾಯಮ್ಮ ದಲ್ಲಿ ನೃತ್ಯವನ್ನು ಕಲಿತು ಅವರು ಅರಮನೆಯಲ್ಲಿ ಕಲಾವಿದೆಯಾಗಿದ್ದರು. ಇವರು ಜಟ್ಟಿ ತಾಯಮ್ಮ, ಜೀಜಾಬಾಯಿ ಮತ್ತು ಡಾಕ್ಟರ್ ವೆಂಕಟಮ್ಮನವರ ರಾಜ್ಯದ ಹಾಗೂ ರಾಷ್ಟ್ರದ ಉನ್ನತ ಪುರಸ್ಕಾರವನ್ನು ದೊರಕಿತು. ಮಹಾನ್ ಕಲಾವಿದೆಯಾಗಿ ಎಂದು ಹೆಸರನ್ನು ವಾಸಿಯಾಗಿದ್ದರು. ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಪುಟ್ಟದೇವಮ್ಮ, ಈ ಪುಟ್ಟದೇವಮ್ಮ ಯಾರಪ್ಪ ಅಂದರೆ ಭರತನಾಟ್ಯದಲ್ಲಿ ಅಪಾರವಾದ ಕಲಾವಿದರು. ಇವರ ಬಗ್ಗೆ ನಿಮಗೆ ಸಣ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೇನೆ. ವೀಕ್ಷಕರೇ, ಈ ಸಂಚಿಕೆಯಲ್ಲಿ ನಿಮಗೆ ನಮ್ಮ ಸೇಡಂ ತಾಲೂಕದಲ್ಲಿ ಶ್ರೀ ರಾಘವೇಂದ್ರ ಮಠಕ್ಕೆ ನಿಮಗೆ ತೋರಿಸಿದ್ದೇನೆ ಮತ್ತು ಭಾರತೀಯ ಶಾಸ್ತ್ರೀಯ ನೃತ್ಯದಲ್ಲಿ ಪುಟ್ಟದೇವಮ್ಮನವರ ಕಿರು ಪರಿಚಯ ಕೂಡ ನಿಮಗೆ ತಿಳಿಸಿದ್ದೇನೆ. ಈ ಸಂಚಿಕೆ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಹೃದಯಪೂರ್ವಕವಾದ ಧನ್ಯವಾದಗಳು. ನಮಸ್ಕಾರ.